ಬನ್ನಿ ತಿಳಿಯೋಣ ಸ್ವಾಮಿ ಅಯ್ಯಪ್ಪರ ದಂತಕಥೆಯನ್ನು. ಪಂಡಳಂ ರಾಜ್ಯದ ರಾಜನಿಗೆ ಮಕ್ಕಳಿರಲಿಲ್ಲ. ಒಂದು ದಿನ ಅರಣ್ಯದಲ್ಲಿ ಅವರು ಒಂದು ದಿವ್ಯ ಶಿಶುವನ್ನು ಕಂಡರು. ಕತ್ತಿನಲ್ಲೊಂದು ಮಣಿ ಇದ್ದ ಕಾರಣ ಅವನು ಮಣಿಕಂಠ ಎಂದು ನಾಮಧೇಯ ಮಾಡಿದರು. ಮಣಿಕಂಠ ಬೆಳೆಯುತ್ತಿದ್ದಂತೆ ಅವನಲ್ಲಿ ಅಸಾಧಾರಣ ಶಕ್ತಿ, ಜ್ಞಾನ, ಧೈರ್ಯ ಕಾಣಿಸಿಕೊಂಡಿತು. ಸ್ವಲ್ಪ ದೂರದಲ್ಲಿ ಒಂದು ಭಯಾನಕ ರಾಕ್ಷಸಿ ಮಹಿಷಿ ಜನರನ್ನು ಕಾಡುತ್ತಾ ರಾಜ್ಯಕ್ಕೆ ದೊಡ್ಡ ಕೇಡನ್ನು ಮಾಡುತ್ತಿರುತ್ತಾಳೆ. ಅವಳು ಮಹಿಷಾಸುರನ ಸಹೋದರಿ. ಬ್ರಹ್ಮದೇವನಿಂದ ವರವನ್ನು ಪಡೆದಿರುತ್ತಾಳೆ. ಶಿವ ಮತ್ತು ವಿಷ್ಣುವಿನ ಮಿಶ್ರ ರೂಪದಿಂದ ಜನಿಸಿದ ಪುತ್ರನಿಂದ ಮಾತ್ರ ತನ್ನ ನಾಶವಾಗಬೇಕೆಂದು. ಈ ಅಸಾಧ್ಯ ವರವನ್ನು ಮುರಿಯಲು ದೇವತೆಗಳು ವಿಷ್ಣುವಿನ ಮೋಹಿನಿ ರೂಪ ಶಿವನ ಶಕ್ತಿಯಿಂದ ಒಂದು ದಿವ್ಯ ಪುತ್ರನ ರಚನೆಯಾಗುತ್ತದೆ. ಅವನೇ ಹರಿಹರ ಪುತ್ರ ಅಯ್ಯಪ್ಪ. ಮಹಿಷಿ ದಾಳಿ ಹಚ್ಚದಾಗ ಜನರು ಮಣಿಕಂಠನನ್ನು ಬೇಡಿಕೊಳ್ಳುತ್ತಾರೆ. ಆಗ ಮಣಿಕಂಠನು ಅವಳ ಸಂಹಾರ ತನ್ನ ಕರ್ತವ್ಯ ಎಂದು ತಿಳಿಸಿ ಅಯ್ಯಪ್ಪ ಅರಣ್ಯಕ್ಕೆ ಹೋಗಿ ಮಹಿಷಿಯನ್ನು ಎದುರಿಸುತ್ತಾರೆ. ಭೀಕರ ಯುದ್ಧ ನಡೆಯುತ್ತದೆ. ಕೊನೆಗೆ ಮಹಿಷಿ ತನ್ನ ಮೂಲ ರೂಪಕ್ಕೆ ಬಂದು ಹೇಳುತ್ತಾಳೆ, ನಿನ್ನಿಂದ ನಾಶವಾದುದು ನನಗೆ ಮೋಕ್ಷ. ಅಯ್ಯಪ್ಪ ಅವಳಿಗೆ ಮುಕ್ತಿ ನೀಡುತ್ತಾರೆ. ಇದ ನಂತರ ಅರಮನೆಯಲ್ಲಿ ರಾಣಿ ಅವನನ್ನು ಪರೀಕ್ಷಿಸಲು ತನ್ನ ಕಾಯಿಲೆಗೆ ಹುಲಿ ಹಾಲು ಬೇಕೆಂದು ತಂದುಕೊಡಬಲ್ಲೆಯ ಎಂದು ಕೇಳಿಕೊಳ್ಳುತ್ತಾಳೆ. ಆದರೆ ಅಯ್ಯಪ್ಪನು ಅರಣ್ಯಕ್ಕೆ ಹೋಗಿ ನೂರಾರು ಹುಲಿಗಳ ಜೊತೆ ಹುಲಿಯನ್ನು ವಾಹನವಾಗಿ ಮಾಡಿಕೊಂಡು ಅರಮನೆಯನ್ನು ಪ್ರವೇಶಿಸುತ್ತಾನೆ. ಎಲ್ಲರೂ ಆಶ್ಚರ್ಯಚಕಿತಗೊಳ್ಳುತ್ತಾರೆ. ರಾಣಿಯು ಪಶ್ಚಾತ್ತಾಪಗೊಳ್ಳುತ್ತಾಳೆ. ಇದು ಮನುಷ್ಯನ ಕೆಲಸವಲ್ಲ, ಇದು ದೇವರ ಅವತಾರ. ಕೊನೆಗೆ ಅಯ್ಯಪ್ಪನು ಹೇಳುತ್ತಾನೆ, ತನ್ನ ಧರ್ಮ ಪೂರ್ಣಗೊಂಡಿದೆ. ತಾನು ತಪಸ್ಸಿಗಾಗಿ ಶಬರಿಮಲೆ ಹೋಗುತ್ತೇನೆ. ಇಲ್ಲಿ ಧರ್ಮಶಾಸ್ತ್ರ ಅಯ್ಯಪ್ಪನಾಗಿ ಜಗತ್ತಿಗೆ ಒಂದು ಮಂತ್ರ ರೂಪದಲ್ಲಿ ನಿಂತನು. ಸ್ವಾಮಿಯೇ ಶರಣಮಯ್ಯಪ್ಪ.